ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕ್ವಾಲಿಟಿ ವಿಷಯವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಮೊದಲಿಂದ ಏನೇನು ನೋಡಿದ್ವಿ ಒಂದು ಸಾರಿ ನೆನಪು ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ಫಂಕ್ಷನ್ ನೋಡ್ತಾ ಹೋಗಿದ್ವಿ. ಕಾನ್ಸ್ಟಿಟ್ಯೂಷನ್ ಅಂತಂದರೆ ಏನು, ಮುಖ್ಯವಾಗಿ ಅದರಲ್ಲಿ ಏನಿರುತ್ತೆ, ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್, ಸ್ಟ್ರಕ್ಚರ್ಸ್ ಆ್ಯಂಡ್ ಪ್ರೊಸೆಸಸ್ ಆಫ್ ಗೌರ್ಮೆಂಟ್, ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್ಸ್ ಅಂತಂತಂದರೆ ಇನ್ನು ಹೈಯರ್ ಲಾ ಅದು ದಟ್ ಕೆನಾಟ್ ಬಿ ಯುನಿಲ್ಯಾಟ್ರಲಿ ಚೇಂಜ್ಡ್ ಬೈ ಆನ್ ಆರ್ಡಿನರಿ ಲೆಜಿಸ್ಲೇಟಿವ್ ಆ್ಯಕ್ಟ್ ಅಲ್ವಾ. ದಿಸ್ ಹೈಯರ್ ಲಾ ಇಸ್ ಯೂಶುವಲಿ ರೆಫರ್ಡ್ ಟು ಆ್ಯಸ್ ಕಾನ್ಸ್ಟಿಟ್ಯೂಷನ್. ನಿಮ್ಗೆ ಅದು ನೆನಪಾಗಲಿ ಅಂತ ಒಂದು ಸಾರಿ ಓವರ್ವ್ಯೂ ನೋಡ್ತಾ ಹೋಗ್ತಿದ್ದೇನೆ. ಮತ್ತು ಅದಾದಮೇಲೆ ಫಸ್ಟ್ ಫಂಕ್ಷನ್ ಏನಿತ್ತು, ಪ್ರೊವೈಡ್ಸ್ ಸೆಟ್ ಆಫ್ ಬೇಸಿಕ್ ರೂಲ್ಸ್. ಸೆಕೆಂಡ್ ಫಂಕ್ಷನ್ನು ಸ್ಪೆಸಿಫೈ ಹೂ ಹ್ಯಾಸ್ ದಿ ಪವರ್ ಟು ಮೇಕ್ ಡಿಸಿಷನ್ಸ್ ಇನ್ ಅ ಸೊಸೈಟಿ. ಥರ್ಡ್ ಫಂಕ್ಷನ್ ಮುಖ್ಯವಾಗಿ ಸೆಟ್ ಸಮ್ ಲಿಮಿಟ್ಸ್ ಆನ್ ವಾಟ್ ಗೌರ್ಮೆಂಟ್ ಕ್ಯಾನ್ ಇಂಪೋಸ್ ಆನ್ ಇಟ್ಸ್ ಸಿಟಿಸನ್ಸ್. These limits are fundamental in the sense that government may never trespass them. ಇನ್ನು ಫೋರ್ತ್ ಫಂಕ್ಷನ್, enable the government to fulfill aspirations of society to create condition for a just society. ಇದೆಲ್ಲದ್ರ ಬಗ್ಗೆ ಮೊದಲು ಡಿಸ್ಕಸ್ ಮಾಡಿದ್ದೇವೆ, ಹಾಗಾಗಿ ನಿಮ್ಗೆ ಅದು ನೆನಪಾಗಲಿ ಅಂತ ಮಾತ್ರ ಹೇಳ್ತಾ ಇದ್ದಾನೆ. ಲಾಸ್ಟ್ ಫಂಕ್ಷನ್ ಏನು, ಐಡೆಂಟಿಟಿ ಆಫ್ ದಿ ಪೀಪಲ್, ಪೊಲಿಟಿಕಲ್ ಆ್ಯಂಡ್ ಮಾರಲ್ ಐಡೆಂಟಿಟಿ. ನೀವು ಲಕ್ಷ್ಮೀಕಾಂತ್ ಬುಕ್ಕನ್ನು ನೋಡಿದರೆ ಅದರಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ ಆ್ಯಡ್ ಮಾಡಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಎಷ್ಟು ಬೇಕೋ ಎಕ್ಸಾಮಿಗೆ ಅಷ್ಟನ್ನು ಮಾತ್ರ ನೋಡ್ತಾ ಹೋಗ್ತಿದ್ದೇವೆ. ಹಾಗಾಗಿ ಅದನ್ನು ನೀವು ರೆಫರೆನ್ಸ್ ಆಗಿ ಓದಬಹುದು. ಮತ್ತು ಲಕ್ಷ್ಮೀಕಾಂತನ್ನು ಇದೆಲ್ಲ ಮೇನ್ಸ್ ಟಾಪಿಕ್ ಆಗಿರೋದ್ರಿಂದ ನಾವು ಆನ್ಸರ್ ರೈಟಿಂಗ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೋಡ್ತಾ ಹೋಗ್ತಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಲಕ್ಷ್ಮೀಕಾಂತಲ್ಲಿ ಯಾವ ಚಾಪ್ಟರ್ ರೆಫರ್ ಮಾಡಬೇಕು ಒಂದು ವಿಷಯವನ್ನು ಇಲ್ಲ ಆದಮೇಲೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಆವಾಗ ನೀವಲ್ಲಿ ಓದ್ತಾ ಹೋಗ್ಬೋದು. ಇದಾದ ನಂತರ ರಿಟರ್ನ್ ಮತ್ತು ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಏನು ಅದರ ಬಗ್ಗೆ ನೋಡಿದ್ವಿ. ಕನ್ವೆನ್ಷನ್ಗಳ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಯುನಿಟರಿ ವರ್ಸಸ್ ಫೆಡ್ರಲ್, ಭಾರತ ಯಾಕೆ ಕ್ವಾಸಿ ಫೆಡ್ರಲ್, ಇಂಡಿಯಾ ಇಸ್ ವೈ ಕ್ವಾಸಿ ಫೆಡ್ರಲ್ ಕಂಟ್ರಿ ಅಥವಾ ಕ್ವಾಸಿ ಫೆಡ್ರಲ್ ಕಾನ್ಸ್ಟಿಟ್ಯೂಷನ್ ಅನ್ನೋದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ನಿನ್ನೆ. ಇವತ್ತು ಮುಖ್ಯವಾಗಿ ನೋಡ್ಲಿಕ್ಕೆ ಹೊರಟಿರೋದು ಥಿಯರಿ ಆಫ್ ಸಪರೇಷನ್ ಆಫ್ ಪವರ್ಸ್. ಬಹಳ ಇಂಟ್ರೆಸ್ಟಿಂಗ್ ಆದಂಥ ಕಾನ್ಸೆಪ್ಟು, ಥಿಯರಿ ಆಫ್ ಸಪರೇಷನ್ ಆಫ್ ಪವರ್ಸ್. ನಿಮಗೆ ಇದ್ರ ಬಗ್ಗೆ ಮೊದಲು ನೀವು ಕೇಳಿದರೆ ಗೊತ್ತಿಲ್ಲ ಏನಿರಬಹುದು ಥಿಯರಿ. ಪ್ರತಿ ಸಾರಿ ಹೇಳ್ತಾ ಇರ್ತೇನೆ, ನಾನು PDF ಎಕ್ಸ್ಟ್ರಾ ಕೊಡ್ತಾ ಇಲ್ಲ ಈಗ. ಯಾಕಂತಂದರೆ ಪ್ರತಿಯೊಂದನ್ನು ಸಹ ಕ್ಲಾಸಲ್ಲೇ ಬರೆಸಬೇಕು ಅಥವಾ ವಿಡಿಯೋದಲ್ಲಿ ಅದನ್ನು ಬರ್ಸ್ತಾ ಹೋಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ನೀವು ಬರ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಸಪ್ರೇಷನ್ ಆಫ್ ಪವರ್ಸ್ ಜೊತೆಗೆ ಬರ್ಕೊಂಡ್ರೆ ನಿಮ್ಮ ನೋಟ್ಸ್ ಇದ್ದಾಗ ಬರುವಂಥ ಕಾನ್ಫಿಡೆನ್ಸೇ ಬೇರೆ. ಬೇರೆ ಬೇರೆ ಪ್ರಿಂಟ್ಔಟ್ ತೆಗೆದುಕೊಂಡು ಅಂಡರ್ಲೈನ್ ಮಾಡಿಕೊಂಡು ಅಥವಾ ಹೈಲೈಟ್ ಮಾಡ್ಕೊಂಡು ಓದುವಾಗ ಇರುವಂತಹ ಒಂದು ನಾಲೆಜೇ ಬೇರೆ. ಹಾಗಾಗಿ ನೀವು ನಿಮ್ಮದೇ ನೋಟ್ಸ್ ಯಾವಾಗಲೂ ರೆಡಿ ಮಾಡಿ ಇಟ್ಕೊಳ್ಳಿ, ಅದು ಖಂಡಿತ ಹೆಲ್ಪ್ ಆಗುತ್ತೆ ನಿಮಗೆ. ಥಿಯರಿ ಆಫ್ ಸಪ್ರೇಷನ್ ಆಫ್ ಪವರ್ ಒಂದು ಎಕ್ಸಾಂಪಲ್ ನೋಡೋಣ. ಈಗ ಎ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ದಟ್ ಇಸ್ ಅ ಪರ್ಸನ್ ಕಾಲ್ಡ್ ಎ. ಆಲ್ ಪವರ್ಸ್, ಎಲ್ಲ ಅಧಿಕಾರನೂ ಇವನ ಹತ್ರನೇ ಇದೆ. ಆಲ್ ಪವರ್ಸ್ ಆರ್ ಕಾನ್ಸಂಟ್ರೇಟೆಡ್ ಇನ್ ಎ. ಕಾನ್ಸಂಟ್ರೇಟೆಡ್ ಇನ್ ಎ ಅಂತಂದರೆ ಏನು, ಎಲ್ಲ ಪವರು ಅಲ್ಲೇ ಕಾನ್ಸಂಟ್ರೇಟ್ ಆಗಿದೆ, ಕೇಂದ್ರೀಕೃತ ಆಗಿದೆ ಅಂತಂದ್ರೆ ಏನು, ದಟ್ ಮೀನ್ಸ್ ಎ ಈಸ್ ಮೇಕಿಂಗ್ ಲಾ. ಕಾನೂನನ್ನು ಮಾಡುವವನು ಏನೇ, ಎ ಈಸ್ ಮೇಕಿಂಗ್ ಲಾ. ಕಾನೂನು ತಯಾರು ಮಾಡೋನು, ನಿರ್ಮಾಣ ಮಾಡುವವನು, ರೂಲ್ಸನ್ನು ಮಾಡುವವನು, ಫಾರ್ಮ್ ಮಾಡುವವನು ಎ. ಅದಾದಮೇಲೆ ಹಿ ಈಸ್ ಆಲ್ಸೋ ಇಂಪ್ಲಿಮೆಂಟಿಂಗ್ ದ ಲಾ. ಅದನ್ನು ಜಾರಿಗೆ ತರುವವನು ಏನೇ ಆಗಿರ್ತಾನೆ. ಹಿ ಈಸ್ ಆಲ್ಸೋ ಇಂಪ್ಲಿಮೆಂಟಿಂಗ್ ದ ಲಾ. ಅದಷ್ಟೇ ಅಲ್ಲದೆ ಎ ಈಸ್ ದಿ ಫೈನಲ್ ಅಥಾರಿಟಿ. ಎ ಈಸ್ ದಿ ಫೈನಲ್ ಅಥಾರಿಟಿ. ಅವನೇ ಫೈನಲ್ ಅಥಾರಿಟಿ. ಯಾವುದಕ್ಕೆ? ಇಸ್ ದಿ ಫೈನಲ್ ಅಥಾರಿಟಿ ಟು ಚೆಕ್ ಮಾಡಲಿಕ್ಕೆ. ಏನು ಚೆಕ್ ಮಾಡಲಿಕ್ಕೆ? ವೆದರ್ ದಿ ಲಾ ಈಸ್ ಗುಡ್ ಆರ್ ಬ್ಯಾಡ್. ವೆದರ್ ದ ಲಾ ಈಸ್ ಗುಡ್ ಆರ್ ಬ್ಯಾಡ್ ಅಂತಂದರೆ ಅವನೇ ಜಾರಿಗೆ ತಂದಿರೋ ಕಾನೂನು ಅವನೇ ಇಂಪ್ಲಿಮೆಂಟ್ ಮಾಡಿರೋದು. ಅದಾದಮೇಲೆ ಅವನೇ ಚೆಕ್ ಮಾಡ್ತಾ ಇದ್ದಾನೆ ಇದು ಸರಿಯಾ ಇಲ್ವಾ ಅಂತ. ಅವಾಗೇನಾಗುತ್ತೆ ಹೇಳಿ, ಆಲ್ರೆಡಿ ಬಯಾಸ್ನೆಸ್ ಇರುತ್ತೆ. ನಮಗೆ ನಾವು ತೆಗೆದುಕೊಂಡಿರೋ ನಿರ್ಧಾರಗಳು ಯಾವಾಗಲೂ ಸರಿನೇ ಅಂತ ಅನಿಸುತ್ತೆ ಅಲ್ವಾ. ವಾಟ್ ಎವರ್ ದ ಡಿಸಿಷನ್ ವಿ ಆರ್ ಗೋಯಿಂಗ್ ಟು ಟೇಕ್, ವಿ ಥಿಂಕ್ ದಟ್ ಇಟ್ ಈಸ್ ಆಲ್ವೇಸ್ ರೈಟ್. ಹಾಗಾಗಿ ಆವಾಗೇನಾಗ್ಬಿಡುತ್ತೆ, ಬೇರೆಯವರನ್ನು ಕೇಳೋದಿಲ್ಲ, ಪ್ರಶ್ನೆ ಮಾಡೋದಿಲ್ಲ. ಆವಾಗ ಅದು ಡೆಸ್ಪಾಟಿಕ್ ರೂಲ್ ಅಂತ ಕರೆಸ್ಕೊಳ್ಳುತ್ತೆ. ಡೆಸ್ಪಾಟಿಕ್ ರೂಲ್ ಅಥವಾ ಅದು ಕ್ರೂಯಲ್ ರೂಲಿಗೆ ಕನ್ವರ್ಟ್ ಆಗಬಹುದು. ಕ್ರೂಯಲ್ ರೂಲಿಂಗಲ್ಲಿ ಅಂತಂದರೆ ಅಂಥ ಒಂದು ಅಧಿಕಾರ ಅಲ್ಲಿ ಸ್ಥಾಪನೆ ಆಗಬಹುದು. ಅದಕ್ಕೋಸ್ಕರನೇ ನೋಡಿ ಮಾಂಟೆಸ್ಕೋ
ಈ ಥಿಯರಿ ಆಫ್ ಸಪರೇಷನ್ ಆಫ್ ಪವರ್ ಇದನ್ನು ಥಿಯರಿಯನ್ನು ಕೊಟ್ಟಿರೋದು ಮಾಂಟೆಸ್ಕೋ ಅನ್ನುವಂಥ ಒಬ್ಬ ಥಿಂಕರ್. ಅವರೇನು ಹೇಳ್ತಾನೆ ಅದರಲ್ಲಿ ಅಂತಂದರೆ, Montesquieu, what he said, there should be separation, there should be separation. ಹೌದು, ಸಪರೇಷನ್ ಇರಬೇಕು. ಯಾವುದರ ನಡುವೆ ಅಂತಂದರೆ ಬಿಟ್ವೀನ್ ಆರ್ಗನ್ಸ್ ಆಫ್ ದಿ ಸ್ಟೇಟ್. ಆರ್ಗನ್ಸ್ ಆಫ್ ದಿ ಸ್ಟೇಟ್ ಅಂತಂದರೆ ಯಾವುದು ನೆನ್ಪು ಮಾಡ್ಕೊಳ್ಳಿ. ನಿನ್ನೆ ಮೊನ್ನೆಲ್ಲ ನೋಡಿದ್ವಲ್ವಾ, ಯಾವುದು? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂತಂದ್ರೆ ಏನು ಅದರ ಅರ್ಥ? ದೆರ್ ಶುಡ್ ಬಿ ಒನ್ ಆರ್ಗನ್ ಏನು ಮಾಡಬೇಕು? ಒನ್ ಆರ್ಗನ್ ಶುಡ್ ಮೇಕ್ ಲಾ. ಅದಕ್ಕೆ ಏನಿದೆ? ಲೆಜಿಸ್ಲೇಚರ್ ಇದೆ. ಲೆಜಿಸ್ಲೇಚರ್ ಕಾನೂನನ್ನು ನಿರ್ಮಿಸುತ್ತೆ, ತಯಾರು ಮಾಡುತ್ತೆ, ನೀತಿಗಳನ್ನು ರೂಪಿಸುತ್ತೆ. ಆ್ಯಂಡ್ ಅನದರ್ ಒನ್ ಟು ಇಂಪ್ಲಿಮೆಂಟ್ ದಿ ಲಾ. ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇನ್ನೊಂದಿರಬೇಕು, ಇಂಪ್ಲಿಮೆಂಟ್ ದಿ ಲಾ ಅಲ್ವಾ? ಅದಕ್ಕೆ ಯಾವುದಿದೆ? ಎಕ್ಸಿಕ್ಯೂಟಿವ್ ಇರುತ್ತೆ. ಅದಾದಮೇಲೆ ಇನ್ನೊಂದಿರುತ್ತೆ ಕಾನೂನುಗಳನ್ನ ಇಂಟರ್ಪ್ರೆಟ್ ಮಾಡೋದು, ಇಂಟರ್ಪ್ರಿಟೇಷನ್ ಆಫ್ ದಿ ಲಾ, ಅಥವಾ ಡಿಸೈಡ್ ವಾಟ್ ಈಸ್ ರೈಟ್ ಆ್ಯಂಡ್ ರಾಂಗ್, ಆ ಡಿಸಿಷನ್ ರಿಲೇಟೆಡ್ ಟು ಪನಿಷ್ಮೆಂಟ್, ಆ ಡಿಸಿಷನನ್ನು ಕೈಗೊಳ್ಳೋದು. ಡಿಸಿಷನ್ ಕೈಗೊಳ್ಳಿಕ್ಕೆ ಇನ್ನೊಂದಿರುತ್ತೆ, ಅದು ಯಾವುದು? ಜುಡಿಷಿಯರಿ. ಹಾಗಾಗಿ ಮಾಂಟೆಸ್ಕೋ ಹೇಳೋದೇನು? ಸಪರೇಷನ್ ಆಫ್ ಪವರ್ ಅಂತಂದರೆ ಮಾಂಟೆಸ್ಕೋ ಪ್ರಕಾರ ಇಫ್ ಯು ಆರ್ ಪಾರ್ಟ್ ಆಫ್ ಒನ್, ಇದರಲ್ಲಿ ಯಾವುದಾದ್ರೂ ಒಂದರ ಭಾಗ ಆಗಿದ್ದರೆ ನೀವು, ಯು ಶುಡ್ ನಾಟ್ ಬಿ ಪಾರ್ಟ್ ಆಫ್ ಅನದರ್. ಲೆಜಿಸ್ಲೇಚರಲ್ಲಿ ಆಲ್ರೆಡಿ ಇದ್ದರೆ ನೀವು ಎಕ್ಸಿಕ್ಯೂಟಿವ್ನ ಪಾರ್ಟ್ ಆಗಬಾರ್ದು. ಎಕ್ಸಿಕ್ಯೂಟಿವಲ್ಲಿ ಆಲ್ರೆಡಿ ಇದ್ದರೆ ಜುಡಿಷಿಯರಿ ಪಾರ್ಟ್ ಆಗಬಾರ್ದು. ಜುಡಿಷಿಯರಿಲಿ ಇದ್ದರೆ ನೀವು ಲೆಜಿಸ್ಲೇಚರ್ಗೆ ಹೋಗಬಾರ್ದು. ಹಾಗಾಗಿ ಥಿಯರಿ ಆಫ್ ಸಪರೇಷನ್ ಆಫ್ ಪವರಲ್ಲಿ ಮಾಂಟೆಸ್ಕೋ ಹೇಳೋದೇನು? ಇಫ್ ಯು ಆರ್ ಪಾರ್ಟ್ ಆಫ್ ಒನ್ ಆರ್ಗನ್ ಆಫ್ ಸ್ಟೇಟ್, then you should not be part of another. ಮತ್ತೊಂದರ ಭಾಗ ಆಗಿರಬಾರ್ದು ನೀವು. ಅದಕ್ಕೆ ನಾವೆಂತ ಕರಿತೇವೆ? ವಾಟರ್ ಟೈಟ್ ಅರೇಂಜ್ಮೆಂಟ್ ಅಂತ ಕರಿತೇವೆ. ವಾಟರ್ ಟೈಟ್ ಅರೇಂಜ್ಮೆಂಟ್ ಅಂತ ಸಹ ಕರಿತೇವೆ. ಅಂತಂದರೆ ಎಲ್ಲ ಅಲ್ಲಿಗಲ್ಲಿಗೆ ಕಟ್ನಿಟ್ಟಾಗಿ ಆಗಿರೋದು ಅರೇಂಜ್ಮೆಂಟ್. ಮೊದಲು ಹೇಳಿದಲ್ವ, ಲೆಜಿಸ್ಲೇಚರು ಇಟ್ ಕ್ಯಾನ್ ಬಿ ಪಾರ್ಟ್ ಆಫ್, ಇಟ್ ಕಾಂಟ್ ಅಂತಂದರೆ ಅದು ಲೆಜಿಸ್ಲೇಚರ್ ಇರೋರು ಎಕ್ಸಿಕ್ಯೂಟಿವ್ ಪಾರ್ಟ್ ಆಗಿರಬಾರ್ದು, ಜುಡಿಷಿಯರಿ ಪಾರ್ಟ್ ಸಹ ಆಗಿರಬಾರ್ದು. ಅದ್ರ ಜೊತೆ ಬೇರೆ ಕಡೆ ಇರೋರು ಈ ಥರ ನಿಮ್ಗೆ ಗೊತ್ತಾಗಿರ್ಬೋದು, ಒಂದು ಕಡೆ ಇದ್ದವರು ಇನ್ನೊಂದು ಕಡೆ ಇರಬಾರ್ದು. ಸಿಂಪಲ್ ಆಗಿ ಅಂದರೆ ಅದರ ಅರ್ಥ ಏನು? ಆಲ್ ವರ್ಕ್ಸ್ ಸಪರೇಟ್ಲಿ, ಪ್ರತಿಯೊಬ್ಬರು ಸಪ್ರೇಟಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಸಪರೇಟ್ಲಿ, ನೋ ಇನ್ಫ್ಲುಯೆನ್ಸ್ ಆನ್ ಈಚ್ ಅದರ್, ಒಬ್ಬರು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರಬಾರ್ದು. ನೋ ಇನ್ಫ್ಲುಯೆನ್ಸ್ ಆನ್ ಈಚ್ ಅದರ್. ಇದನ್ನು ಮುಖ್ಯವಾಗಿ ನಾವು ನೋಡಿರೋದು ಯು ಎಸ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಇದನ್ನು ಕಾಣಬಹುದು. ಯು ಎಸ್ ಇಂಪ್ಲಿಮೆಂಟೆಡ್ ದಿಸ್ ಥಿಯರಿ. ಯಾವ ಥಿಯರಿ ಇದು? ಥಿಯರಿ ಆಫ್ ಸಪ್ರೇಷನ್. ಹೆಸರಲ್ಲೇ ಇದೆಯಲ್ವಾ, ಪವರು ಸಪ್ರೇಟ್ ಆಗಿರಬೇಕು. ಸಪ್ರೇಷನ್ ಆಫ್ ಪವರ್. ಯು ಎಸ್ ಅಲ್ಲಿ ಇದನ್ನು ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹೇಗಂತಂದರೆ, ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದರಲ್ಲಿ ನೋಡಿ. ಯು ಎಸ್ ಅಲ್ಲಿ ಹೇಗಿರುತ್ತೆ ನೋಡಿ, ಆಲ್ ಲೆಜಿಸ್ಲೇಚರ್ ಪವರ್ ಇರುತ್ತಲ್ವಾ, ಅಲ್ಲಿ ಈಗ ಕಾನೂನನ್ನು ರೂಪಿಸೋದು ಲೆಜಿಸ್ಲೇಟಿವ್ ಪವರ್ ಅಂತ ಹೇಳ್ಬೋದು. ಲೆಜಿಸ್ಲೇಟಿವ್ ಪವರ್ ಯಾವುದಿದೆ ಅಲ್ಲಿ ಅದಕ್ಕೋಸ್ಕರ ಅಂತಂದರೆ, ಇಟ್ ಇಸ್ ವೆಸ್ಟೆಡ್ ಇನ್ ಕಾಂಗ್ರೆಸ್. ನಮ್ಮ ದೇಶದ ರಾಹುಲ್ ಗಾಂಧಿ ಇವರು ಕಾಂಗ್ರೆಸ್ ಅಲ್ಲ, ಅಲ್ಲಿ ಒಂದು ಕಾಂಗ್ರೆಸ್ ಅಂತಿದೆ. ಅಲ್ಲಿನ ಪಾರ್ಲಿಮೆಂಟಿಗೆ ಹಾಗೆ ಹೇಳ್ತೇವೆ. ಅಲ್ಲಿ ಕಾಂಗ್ರೆಸ್ ಯು ಎಸ್ಸಿನ ಕಾಂಗ್ರೆಸ್ ಅದು. ಅದರಲ್ಲಿ ಅದೊಂದು ಯು ಎಸ್ ಪಾರ್ಲಿಮೆಂಟ್ ಅಂತ ನೀವು ನೆನ್ಪಿಟ್ಕೊಳ್ಳಿ, ಅಲ್ಲಿನ ಪಾರ್ಲಿಮೆಂಟ್. ಆ ಪಾರ್ಲಿಮೆಂಟಲ್ಲಿ ಬೇರೆ ಸೆನೆಟ್ ಅಂತ ಸಹ ಇದೆ. ಸೆನೆಟ್, ಅದ್ರ ಜೊತೆ
ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಸಹ ಅಂತ ಇದೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಇದು ಎರಡು ಅಲ್ಲಿನ ಕಾಂಗ್ರೆಸ್, ಅಲ್ಲಿನ ಪಾರ್ಲಿಮೆಂಟಲ್ಲಿ ಇರೋದು. ಹಾಗಾಗಿ ಲೆಜಿಸ್ಲೇಚರ್ ಪವರ್, ಈ ಪವರ್ ಇರೋದು, ಲೆಜಿಸ್ಲೇಟಿವ್ ಪವರ್ ಇರೋದು ಎಲ್ಲಿ? ಕಾಂಗ್ರೆಸ್ನಲ್ಲಿ, ಯು ಎಸ್ನಲ್ಲಿ. ಇನ್ನು ಎಕ್ಸಿಕ್ಯೂಟಿವ್ ಪವರ್ ಅಂತಿದೆ ಅಲ್ವಾ, ನಾವಿಲ್ಲಿ ಹೇಳೋದು ಕಾರ್ಯಾಂಗ, ಎಕ್ಸಿಕ್ಯೂಟಿವ್ ಪವರು. ಅದು ಯು ಎಸ್ ಅಲ್ಲಿ ಯಾವುದರಲ್ಲಿದೆ ಅಂತಂದರೆ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್. ಇದನ್ನು ಪೋಟುಸ್ ಅಂತ ಸಹ ಕರೀತಾರೆ, ಅಂತಂದ್ರೆ ಶಾರ್ಟ್ ಆಗಿ ಪೋಟುಸ್ ಅಂತಂದರೆ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಅಂತ. ಹಾಗಾಗಿ ಅವ್ರ ಹತ್ರ ಎಲ್ಲ ಎಕ್ಸಿಕ್ಯೂಟಿವ್ ಪವರ್ಗಳಿರುತ್ತೆ. ಪ್ರತಿಯೊಂದು ಕಾರ್ಯಾಂಗದ ಎಲ್ಲ ಅಧಿಕಾರಗಳು ಯು ಎಸ್ನಲ್ಲಿ ಪ್ರೆಸಿಡೆಂಟ್ ಹತ್ರ ಇರುತ್ತೆ. ಇನ್ನು ಜುಡಿಷಿಯಲ್ ಪವರ್ ಯಾರ ಹತ್ರ ಇರುತ್ತೆ? ಅಲ್ಲಿ ಜುಡಿಷಿಯಲ್ ಪವರ್ ಇರೋದಲ್ಲಿ ಅಲ್ಲಿನ ಫೆಡರಲ್ ಸುಪ್ರೀಂ ಕೋರ್ಟ್ ಹತ್ರ ಜುಡಿಷಿಯಲ್ ಪವರ್ ಇರುತ್ತೆ. ಆದರೆ ಈಗ ಸಮಸ್ಯೆ ಏನಂತಂದರೆ ಯು ಎಸ್ನಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಈ ಒಂದು ಥಿಯರಿ ಆಫ್ ಸಪರೇಷನ್ ಆಫ್ ಪವರನ್ನು. ಎಲ್ಲ ಬೇರೆ ಬೇರೆ ಆಗಿರಬೇಕು ಅಂತ ಹೇಳ್ತಾರೆ. ಅಲ್ಲಿ ಪ್ರತಿಯೊಬ್ಬರಿಗೂ ಒಬ್ರಿಗೊಬ್ಬರು ಲಿಂಕೇ ಇರಬಾರ್ದು ಅಂತ. ಅವಾಗ ಏನಾಗ್ಬಿಡುತ್ತೆ, ಇಫ್ ಎವ್ರಿ ಆರ್ಗನ್ ವರ್ಕ್ಸ್ ಇಂಡಿಪೆಂಡೆಂಟ್ಲಿ ದೆರ್ ವಿಲ್ ಬಿ ಅ ಪ್ರಾಬ್ಲಮ್. ನೋಡಿ, ಇಫ್ ಎವ್ರಿ ಆರ್ಗನ್ ವರ್ಕ್ಸ್ ಇಂಡಿಪೆಂಡೆಂಟ್ಲಿ ಇಂಡಿಪೆಂಡೆಂಟ್ ಆಗಿ ಅಂತಂದರೆ ಅವ್ರ ಪಾಡಿಗೆ ಅವ್ರು ವರ್ಕ್ ಮಾಡ್ಕೊಳ್ತಾ ಇರೋದು. ಇಂಡಿಪೆಂಡೆಂಟ್ಲಿ ಇಟ್ ಲೀಡ್ಸ್ ಟು ಸಮ್ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಬರಬಹುದು? ಲೆಜಿಸ್ಲೇಚರ್ ಇದೆ ಅಲ್ವಾ, ಲೆಜಿಸ್ಲೇಚರ್ ಇದೆ. ಅದೇನು ಮಾಡಬಹುದು? ಒಂದು ಆರ್ಬಿಟ್ರರಿ ಲಾ ತೆಗೆದುಕೊಂಡು ಬರ್ಬೋದು. ಆರ್ಬಿಟ್ರರಿ ಲಾ ಅಂತಂದರೆ ತನ್ನ ಮನಸ್ಸಿಗೆ ಬಂದ ಹಾಗೆ ಏನು ಬೇಕು ಅದನ್ನು ಲಾವನ್ನು ತೆಗೆದುಕೊಂಡು ಬಂದುಬಿಡೋದು. ಆ ಲಾ ಎಷ್ಟೋ ಸಾರಿ ಜುಡಿಷಿಯರಿಗೆ ಸರಿ ಅನಿಸೋದಿಲ್ಲ. ಆರ್ಬಿಟ್ರರಿ ಲಾ ತೆಗೆದುಕೊಂಡು ಬಂದುಬಿಟ್ರೆ. ಇನ್ನು ಎಕ್ಸಿಕ್ಯೂಟಿವ್ಸು ಅಲ್ವಾ, ಅವರು ರೂಲ್ಗಳನ್ನು ಫಾರ್ಮ್ ಮಾಡ್ತಾರೆ. ಆ ರೂಲ್ ಫಾರ್ಮ್ ಮಾಡೋದು ಎಷ್ಟೋ ಸಾರಿ ಈಗ ಆ ಲಾಗಳಿಗೆ ಸರಿ ಅನಿಸದೇ ಇದ್ದರೆ, ಆ ಲಾಗಳಿಗೆ ಅಕಾರ್ಡಿಂಗ್ ಟು ಲಾ ಆಗದೇ ಇದ್ದರೆ ಅಲ್ವಾ, ಇವ್ರ ಪ್ರಕಾರ ರೂಲ್ಸ್ ತರಬೇಕು. ಆದರೆ ಲೆಜಿಸ್ಲೇಚರ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕೋಆರ್ಡಿನೇಷನನ್ನು ಅವ್ರು ಇಟ್ಕೊಂಡೇ ಇರೋದಿಲ್ಲ. ಇನ್ನು ಜುಡಿಷಿಯರಿ ಇರುತ್ತೆ, ಜುಡಿಷಿಯರಿ ಬಯಾಸ್ಡ್ ಆಗಿರಬಹುದು ಅಲ್ವಾ. ಹಾಗಾಗಿ ಎಲ್ಲ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋದು ಅಂತಂದರೆ ಇಲ್ಲೇನಾಗ್ಬಿಡುತ್ತೆ, ಕೋಆರ್ಡಿನೇಷನ್ ಇರೋದಿಲ್ಲ. ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಅದು ಇರೋದಿಲ್ಲ. ಹಾಗಾಗಿ ಆವಾಗ ಜುಡಿಷಿಯರಿ ಕಂಡ್ರೆ ಎಕ್ಸಿಕ್ಯೂಟಿವ್ ಆಗೋದಿಲ್ಲ, ಇದು ಎಕ್ಸಿಕ್ಯೂಟಿವ್ಸ್ ಕಂಡ್ರೆ ಲೆಜಿಸ್ಲೇಚರ್ಗೆ ಆಗೋದಿಲ್ಲ. ಒಬ್ಬರು ಇನ್ನೊಬ್ಬರಿಗೆ ವಿರುದ್ಧವಾಗಿ ಕೆಲವು ಕೆಲಸಗಳನ್ನು ಮಾಡ್ತಾ ಹೋಗ್ಬೋದು. ಅಂಥ ಸಮಸ್ಯೆ ಬರಬಾರ್ದು ಅಂತ ಇನ್ನೊಂದು ಮುಖ್ಯವಾದ ಸಿದ್ಧಾಂತ ಇರುತ್ತೆ. ಅದನ್ನು ನಾವೇನಂತ ಕರಿತೇವೆ? ಡಾಕ್ಟ್ರಿನ್ ಆಫ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂತ ಕರಿತೇವೆ. ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಏನು ಹಾಗಂತಂದರೆ ಅಲ್ವಾ, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಈಗ ಸಪ್ರೇಷನ್ ಇದೆ, ಲೆಜಿಸ್ಲೇಚರ್ ಬೇರೆ ಇದೆ, ಇದಾದಮೇಲೆ ಎಕ್ಸಿಕ್ಯೂಟಿವ್ಸ್ ಬೇರೆ ಇದ್ದಾರೆ, ಮತ್ತು ಜುಡಿಷಿಯರಿ ಸಪ್ರೇಟ್ ಆಗಿದೆ. ಸಪ್ರೇಟ್ ಆಗಿರಬೇಕು, ಅವರು ಕ್ಲಿಯರ್ ಕಟ್ ಸಪ್ರೇಷನ್ ಇರೋದು ಹೌದು. ಆದರೆ ಲಾಸ್ ಪಾಸ್ ಬೈ ಲೆಜಿಸ್ಲೇಚರ್ ಕ್ಯಾನ್ ಬಿ ಚಾಲೆಂಜ್ ಇನ್ ದ ಜುಡಿಷಿಯರಿ. ಅರ್ಥ ಆಗ್ತಾ ಇದೆಯಾ? ಈಗ ಕೆಲವೊಂದು ಲಾಗಳನ್ನು ಪಾಸ್ ಮಾಡ್ತಾರೆ. ಲಾಸ್ ಪಾಸ್ಡ್ ಬೈ ಜುಡಿಷಿಯರಿ ಕ್ಯಾನ್ ಬಿ ಜುಡಿಷಿಯರಿ ಅಲ್ಲ, ಲಾಸ್ ಪಾಸ್ಡ್ ಬೈ ಲೆಜಿಸ್ಲೇಚರ್ ಅಲ್ವಾ ಲಾ ಪಾಸ್ ಮಾಡೋದು. ಲೆಜಿಸ್ಲೇಚರ್ ಕ್ಯಾನ್ ಬಿ ಚಾಲೆಂಜ್ಡ್ ಇನ್ ಜುಡಿಷಿಯರಿ ಅಂತಂದ್ರೆ ಏನಿದ್ರ ಅರ್ಥ? ಈಗ ಲೆಜಿಸ್ಲೇಚರ್ ಇರುತ್ತೆ, ಅದು ಲಾಗಳನ್ನು ಪಾಸ್ ಮಾಡುತ್ತೆ. ಪಾಸ್ ಮಾಡಿರೋ ಲಾನ ಒಂದು ವೇಳೆ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತಂದರೆ, ಅಥವಾ ಅದರ ಕುರಿತಾಗಿ ಏನಾದರೂ ಆಕ್ಷೇಪಣೆಗಳಿದ್ದರೆ ಅದನ್ನು ನಾವು ಜುಡಿಷಿಯರಿ ಮೂಲಕ ಚಾಲೆಂಜ್ ಮಾಡಬಹುದು. ಅಂತಂದರೆ ಜುಡಿಷಿಯರಿ ಚೆಕ್ ಮಾಡ್ತಾ ಇದೆ ಲೆಜಿಸ್ಲೇಚರನ್ನು, ಸರಿ ನಡ್ಕೊಳ್ತಾ ಇದೆಯಾ ಇಲ್ವಾ, ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು. ಹಾಗಾಗಿ ಜುಡಿಷಿಯರಿ ಕೀಪ್ ಚೆಕ್ ಆನ್ ಲೆಜಿಸ್ಲೇಚರ್. ಇದರ ಜೊತೆ
ಎಕ್ಸಿಕ್ಯೂಟಿವ್ ಏನು ಮಾಡ್ತಾರೆ? ಎಕ್ಸಿಕ್ಯೂಟಿವ್ಸ್ ಇಂಪ್ಲಿಮೆಂಟ್ ಮಾಡ್ತಾರೆ ಅಲ್ವಾ? ಅವರನ್ನು ಸಹ ದೇ ಆರ್ ಕೆಪ್ಟ್ ಅಂಡರ್ ಚೆಕ್. ಯಾರ್ಯಾರು ಅದನ್ನು ಚೆಕ್ ಮಾಡ್ತಾ ಇರ್ತಾರೆ? ಇಬ್ಬರು. ಈ ಕಡೆ ಲೆಜಿಸ್ಲೇಚರ್ ಸಹ ಚೆಕ್ ಮಾಡ್ತಾ ಇರುತ್ತೆ, ಈ ಕಡೆ ಜುಡಿಷಿಯರಿ ಸಹ ಚೆಕ್ ಮಾಡ್ತಾ ಇರುತ್ತೆ. ಈಗ ಒಂದು ವೇಳೆ ಅಮೆರಿಕದಲ್ಲಿ ಟ್ರಂಪ್ ಅವರು ಕಾನ್ಸ್ಟಿಟ್ಯೂಷನ್ನ ವೈಲೇಟ್ ಮಾಡಿದರೆ, ಇಫ್ ಡೊನಾಲ್ಡ್ ಟ್ರಂಪ್ ವೈಲೇಟ್ ದಿ ಕಾನ್ಸ್ಟಿಟ್ಯೂಷನ್, ಹಿ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್. ಅರ್ಥ ಆಗ್ತಾ ಇದೆಯಾ? ಅವರನ್ನು ಅವರ ಒಂದು ಹುದ್ದೆಯಿಂದ ತೆಗೆದುಹಾಕಬಹುದು. ಯಾರು ತೆಗೆದುಹಾಕ್ತಾರೆ? ಲೆಜಿಸ್ಲೇಚರ್. ಅಲ್ಲಿನ ಲೆಜಿಸ್ಲೇಚರಿಗೆ ಆ ಪವರ್ ಇದೆ, ಅವ್ರನ್ನ ತೆಗೆದುಹಾಕೋ ಪವರ್ ಇದೆ. ಅಲ್ಲಿನ ಜುಡಿಷಿಯರಿ ಸಹ ಚೆಕ್ ಮಾಡ್ತಾ ಇರುತ್ತೆ. ಒಂದು ಆರ್ಗನ್ ಆಫ್ ದಿ ಸ್ಟೇಟ್ ಕೀಪ್ ಚೆಕಿಂಗ್ ಅನದರ್ ಆರ್ಗನ್ ಆಫ್ ದಿ ಸ್ಟೇಟ್. ಇನ್ನೊಂದನ್ನು ಪದೇ ಪದೇ ಚೆಕ್ ಮಾಡ್ತಾ ಇರುತ್ತೆ. ಇನ್ನು ಜುಡಿಷಿಯರಿ ನೋಡ್ಕೊಳ್ಳೋರು ಯಾರು? ಹಾಗಾದರೆ ಜುಡಿಷಿಯರಿ ಮೇಲೆ ಕಣ್ಣಿಡೋರು ಯಾರು? ಜುಡಿಷಿಯರಿ ಕೆಪ್ಟ್ ಅಂಡರ್ ಚೆಕ್. ಯಾವುದು ಯಾರ್ಯಾರು ನೋಡ್ಕೊಳ್ತಾ ಇರ್ತಾರೆ? ಈ ಕಡೆ ಲೆಜಿಸ್ಲೇಚರ್ ಸಹ ನೋಡ್ಕೊಳ್ತಾ ಇರುತ್ತೆ, ಎಕ್ಸಿಕ್ಯೂಟಿವ್ ಸಹ ನೋಡ್ಕೊಳ್ತಾ ಇರುತ್ತೆ. ಹೇಗೆ ನೋಡಿ, ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ವಾ, ಎಕ್ಸಿಕ್ಯೂಟಿವ್ಸ್ ನಮ್ಮ ದೇಶದಲ್ಲಿ ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ. ಅಮೆರಿಕದಲ್ಲಿ ನೋಡೋದಾದರೆ ಎಕ್ಸಿಕ್ಯೂಟಿವ್ಸ್ ವಿಲ್ ಅಪಾಯಿಂಟ್ ಜಡ್ಜಸ್. ಅವರೇ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡೋದು ಅವರೇ ಆಗಿರೋದ್ರಿಂದ ಅವರು ಸಹ ಕಣ್ಣಿಟ್ಟಿರ್ತಾರೆ. ಅದ್ರ ಜೊತೆ ರಿಮೂವ್ ಮಾಡಬೇಕು ಅಂತಂದರೆ, ಅಪಾಯಿಂಟ್ ಮತ್ತು ರಿಮೂವಲ್ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಏನಾಗ್ಬಿಡುತ್ತೆ, ಈಗ ಎಕ್ಸಿಕ್ಯೂಟಿವ್ಸ್ಗಳು ಮುಖ್ಯವಾಗಿ ಲೆಜಿಸ್ಲೇಚರ್, ಅಲ್ಲಿನ ಕಾಂಗ್ರೆಸ್ಸಿನ ರೆಕಮೆಂಡೇಶನ್, ಅವರ ಒಂದು ನಿರ್ಧಾರವನ್ನು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಲೆಜಿಸ್ಲೇಚರ್ ಮತ್ತು ಈ ಕಡೆ ಎಕ್ಸಿಕ್ಯೂಟಿವ್ಸ್ ಇಬ್ಬರೂ ಸಹ ಜುಡಿಷಿಯರಿ ಮೇಲೆ ಕಣ್ಣಿಟ್ಟಿರ್ತಾರೆ. ಅದರ ಅರ್ಥ ಏನಂತಂದರೆ, 3 ಆರ್ಗನ್ ಆಫ್ ದಿ ಸ್ಟೇಟ್ ಇದೆ ಅಲ್ವಾ? 3 ಆರ್ಗನ್ ಆಫ್ ದಿ ಸ್ಟೇಟ್ ಇದೆ. 3 ಆರ್ಗನ್ಗಳು ಅವರ ನಡುವೆನೇ ಕೋಆರ್ಡಿನೇಷನ್ ಇಲ್ಲ ಅಂತಂದರೆ ಸರಿಯಾಗಿ ನಡೀತಾ ಹೋಗೋದಿಲ್ಲ ಸರ್ಕಾರ. ಆವಾಗೇನು ಮಾಡ್ತಾರೆ? ಒಬ್ರನ್ನೊಬ್ರು ಚೆಕ್ ಮಾಡ್ತಾ ಇರ್ತಾರೆ. ಚೆಕ್ ಮಾಡೋದ್ರ ಮೂಲಕ ಕೋಆರ್ಡಿನೇಷನ್ ಸಹ ಇರಬೇಕು. ಸಂವಿಧಾನದ ತತ್ವಗಳಿಗೆ ಯಾವುದೇ ಧಕ್ಕೆ ಸಹ ಬರಬಾರ್ದು. ಹಾಗಾಗಿ ಅದಕ್ಕೋಸ್ಕರನೇ ಮುಖ್ಯವಾಗಿ 2 ನೋಡಿದ್ವಿ. ಥಿಯರಿ ಆಫ್ ಸಪರೇಷನ್ ಆಫ್ ಪವರ್, ಫಸ್ಟ್ ನೋಡಿದ್ದು ಸಪರೇಷನ್ ಆಫ್ ಪವರ್. ಎಲ್ಲ ಬೇರೆ ಬೇರೆ ಆಗಿರಬೇಕು, ಇಬ್ಬರು ಇನ್ನೊಬ್ಬರನ್ನ ಇನ್ಫ್ಲುಯೆನ್ಸ್ ಮಾಡಬಾರ್ದು. ಆದರೆ ಇನ್ಫ್ಲುಯೆನ್ಸ್ ಮಾಡಬಾರ್ದು ಹಾಗಂತ ಅವ್ರ ನಡುವೆನೇ ಕಿತ್ತಾಟ ಇರಬಾರ್ದು. ಕೆಲವೊಂದು ಸಾರಿ ಹಾಗಾಗತ್ತೆ ಈಗಿನ ಕೆಲವೊಂದು ಸಿಚುವೇಷನ್ನಲ್ಲಿ. ಮತ್ತು ಒಂದೇ ಆರ್ಗನ್ನು ಎಲ್ಲವನ್ನ ಕಂಟ್ರೋಲ್ ಮಾಡ್ತಾ ಹೋಗಬಾರ್ದು, ಆರ್ಬಿಟ್ರರಿಯಾಗಿ ಯಾವುದು ನಡೀತಾ ಹೋಗಬಾರ್ದು. ಒಂದು ಆರ್ಗನ್ ತನ್ನ ಮನಸ್ಸಿಗೆ ಬಂದಾಗ ಏನೋ ಮಾಡ್ಲಿಕ್ಕೆ ಆಗಬಾರ್ದು. ಅದಕ್ಕೋಸ್ಕರ ಯಾವ ಒಂದು ಸಿದ್ಧಾಂತ ಇದೆ? ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಒಬ್ಬರು ಇನ್ನೊಬ್ಬರನ್ನ ಚೆಕ್ ಮಾಡ್ತಾ ಇರ್ತಾರೆ, ಎಲ್ಲವನ್ನ ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಥಿಯರಿ ಹಾಗೆ ಹೇಳುತ್ತೆ. ಇದು ಅಮೇರಿಕದಲ್ಲಿ ನೋಡಿದ್ವಿ ನಾವು. ಹಾಗಾದರೆ ಇಂಡಿಯಾದಲ್ಲಿ ಯಾವ ಥರ ಇದೆ? ಇಂಡಿಯಾದಲ್ಲಿ ಸಪರೇಷನ್ ಆಫ್ ಪವರ್ ಇದೆಯಾ? ಹಾಗಾದರೆ ನಮ್ಮ ದೇಶದಲ್ಲಿ ಇದೆಯಾ? ಡೂ ವಿ ಹ್ಯಾವ್ ಸಪರೇಷನ್ ಆಫ್ ಪವರ್? ನಿಮ್ಮ ಪ್ರಕಾರ ಏನು ಸಪರೇಷನ್ ಆಫ್ ಪವರ್ ಇದೆಯಾ? ಎಸ್, ವಿ ಹ್ಯಾವ್ ಸಪರೇಷನ್ ಆಫ್ ಪವರ್ ಇದೆ. ನಮ್ಮ ದೇಶದಲ್ಲೂ ಇದೆ. ಲೆಜಿಸ್ಲೇಚರ್ ಇದೆ, ಎಕ್ಸಿಕ್ಯೂಟಿವ್ಸ್ ಇದ್ದಾರೆ, ಮತ್ತು ಜುಡಿಷಿಯರಿ ಸಪ್ರೇಟ್ ಆಗಿದೆ. ಆದರೆ ಇಟ್ ಈಸ್ ನಾಟ್ ಸ್ಟ್ರಿಕ್ಟ್ ಸಪರೇಷನ್ ಆಫ್ ಪವರ್ ಅಲ್ವಾ? ಇಟ್ ಈಸ್ ನಾಟ್ ಸ್ಟ್ರಿಕ್ಟ್ ಸಪರೇಷನ್. ಏನಂದರೆ ಹಾಗಂತಂದರೆ ಏನು ಹೇಳ್ತೇನೆ. ನಾಟ್ ಸ್ಟ್ರಿಕ್ಟ್ ಸಪರೇಷನ್ ಆಫ್ ಪವರ್ ಅಂತಂದರೆ, ಅಮೇರಿಕದಲ್ಲಿ US ಅಲ್ಲಿ ಇರೋದು ಯಾವುದು ಗೌರ್ಮೆಂಟು? ಇಟ್ ಈಸ್ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್. ಅಮೇರಿಕದಲ್ಲಿ ಇರೋದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್. ಆದರೆ ನಮ್ಮ ದೇಶದಲ್ಲಿ ಇರೋದು ಯಾವುದು? ಇಂಡಿಯಾದಲ್ಲಿರೋದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್. ಹಾಗಾಗಿ ಕೆಲವೊಂದು ವ್ಯತ್ಯಾಸಗಳಿದೆ. ನಾವು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಫಾಲೋ ಮಾಡ್ತೀವಿ ಅಂತಂದ್ರೆ ಏನು? ಪ್ರಧಾನಮಂತ್ರಿಯವರು ಇರ್ತಾರಲ್ವಾ, PM, ಮಾನ್ಯ ಪ್ರಧಾನಮಂತ್ರಿಗಳು, ಹಿ ಈಸ್ ಆಲ್ಸೋ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್. ಅವರು ಎಕ್ಸಿಕ್ಯೂಟಿವ್ನ ಪಾರ್ಟ್ ಆಗಿರ್ತಾರೆ. ಆದರೆ ಅಟ್ ದ ಸೇಮ್ ಟೈಮ್ ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಲೆಜಿಸ್ಲೇಚರ್ನ ಪಾರ್ಟ್ ಸಹ ಆಗಿರ್ತಾರೆ.
ಅಂತಂದರೆ ಏನು, ನಾವು ಆಯ್ಕೆ ಮಾಡಿ ಕಳಿಸ್ತೇವೆ ರೆಪ್ರೆಸೆಂಟೇಟಿವ್ಸ್ ಆಗಿ, ಅವರು ಶಾಸಕಾಂಗ ಅಥವಾ ಅದರ ಒಂದು ಭಾಗನೂ ಆಗಿರ್ತಾರೆ ಶಾಸಕಾಂಗದ್ದು, ಅದ್ರ ಜೊತೆ ಕಾರ್ಯಾಂಗದ ಭಾಗನೂ ಸಹ ಆಗಿರ್ತಾರೆ. ನಿಯಮಗಳನ್ನು ರೂಪಿಸೋದ್ರಲ್ಲಿ ಸಹ ಅವ್ರ ಪಾತ್ರ ಇರುತ್ತೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಸಹ ಅವ್ರ ಪಾತ್ರ ಇರುತ್ತೆ. ಪ್ರಧಾನಮಂತ್ರಿಯವರು ಇರ್ಬೋದು, ಕೆಲವು ಮಿನಿಸ್ಟರ್ಸ್ಗಳಿರ್ಬೋದು. ಹಾಗಾದರೆ ಇದು ನಾವು PM ಮಾತ್ರ ಅಲ್ಲ, ಕೆಲವೊಂದು ಬೇರೆ ಬೇರೆ ವಿಭಾಗಗಳನ್ನು ಸಹ ನೋಡ್ತಾ ಹೋಗ್ತೇವೆ. ಮೇಲ್ಗಡೆ ಏನು ಹೇಳಿದ್ವಿ, ಸಪ್ರೇಷನ್ ಆಫ್ ಪವರ್ ಇರಬೇಕು ಅಂತಂದರೆ ಎಲ್ಲ ಬೇರೆ ಬೇರೆ ಆಗಿರಬೇಕು ಅಂತ ಹೇಳಿದ್ವಿ. ಹಾಗಾದರೆ ಆ ಥಿಯರಿಯನ್ನು ನಾವು ವೈಲೇಟ್ ಮಾಡಿದಾಗ ಆಗಿಲ್ವಾ ಅಂತ ಅನ್ಸುತ್ತೆ ನಮಗೆ. ಇಸ್ ಇಟ್ ದ ವೈಲೇಷನ್ ಹೌದು, ಆದರೆ ನಾವು ಯಾವ್ದು ಫಾಲೋ ಮಾಡ್ತಿದ್ದೀವಿ, ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್. ಅದರಲ್ಲಿ ನಾವು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅಲ್ವಾ. ಈ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಅಂತಂದರೆ ಏನು ಮಾಡ್ತಾರೆ ಅಂತಂದರೆ, ದಿಸ್ ಎಕ್ಸಿಕ್ಯೂಟಿವ್ಸ್ಗಳನ್ನು ದೇ ಆರ್ ಡ್ರಾನ್ ಫ್ರಾಮ್ ದಿ ಲೆಜಿಸ್ಲೇಚರ್. ಅವರನ್ನು ಸೆಲೆಕ್ಟ್ ಮಾಡೋದೇ ಲೆಜಿಸ್ಲೇಚರಿಂದ. ಎಕ್ಸಿಕ್ಯೂಟಿವ್ಸ್ ಆರ್ ಡ್ರಾನ್ ಫ್ರಾಮ್ ಲೆಜಿಸ್ಲೇಚರ್, ಅಲ್ಲಿಂದಾನೇ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ದೇ ಆರ್ ನಾಟ್ ಸಪ್ರೇಟ್. ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ ಲೆಜಿಸ್ಲೇಚರ್ ಅದೆರಡೂ ಸಪ್ರೇಟ್ ಆಗಿರೋದಿಲ್ಲ. ಎಕ್ಸಿಕ್ಯೂಟಿವ್ಸು ಲೆಜಿಸ್ಲೇಚರ್ನ ಪಾರ್ಟ್ ಆಗಿರ್ತಾರೆ. ದೇ ಆರ್ ನಾಟ್ ಸಪ್ರೇಟ್. ಹಾಗಾಗಿ ನಾಟ್ ಸಪ್ರೇಟ್ ಇದು ನೋಡಿ. ಎಕ್ಸಿಕ್ಯೂಟಿವ್ಸು ಲೆಜಿಸ್ಲೇಚರ್ನ ಪಾರ್ಟ್ ಆಗಿರ್ತಾರೆ, ಈ ಒಂದು ಸರ್ಕಲ್ ನೆನಪು ಮಾಡ್ಕೊಳ್ಳಿ. ಆದರೆ ಎಲ್ಲ ಲೆಜಿಸ್ಲೇಚರ್ ಇರ್ತಾರಲ್ವ, ಅವರೆಲ್ಲ ಎಕ್ಸಿಕ್ಯೂಟಿವ್ಸ್ ಆಗಿರ್ತಾರೆ ಅಂತಲ್ಲ. ಉದಾಹರಣೆಗೆ ಪ್ರಧಾನಮಂತ್ರಿಯವರು ಒಂದು ಲೆಜಿಸ್ಲೇಚರ್ನ ಪಾರ್ಟ್, ಹಾಗಾಗಿ ಲೆಜಿಸ್ಲೇಚರ್ ಇರೋರೆಲ್ಲ ಪ್ರಧಾನಮಂತ್ರಿ ಆಗಿರ್ತಾರೆ ಅಂತಲ್ಲ ಅಲ್ವಾ. ಎಕ್ಸಿಕ್ಯೂಟಿವ್ಸು ಒಳಗಡೆ ಇರೋರು, ಕೋರ್ ಅಂತಂದರೆ ಮುಖ್ಯವಾಗಿ ಮೇನ್ ಪಾರ್ಟ್. ಅದಾದ ನಂತರ ಜಾಸ್ತಿ ಓವರ್ ಆಲ್ ಆಗಿರೋರು ಲೆಜಿಸ್ಲೇಚರ್. ಬೇರೆ ಬೇರೆ ಆರ್ಗನ್ ಅಂತ ಕನ್ಸಿಡರ್ ಮಾಡ್ತೇವೆ, ಆದರೆ ಎಕ್ಸಿಕ್ಯೂಟಿವ್ ಸಹ ಲೆಜಿಸ್ಲೇಚರ್ನ ಪಾರ್ಟ್ ಆಗಿರ್ತಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ. ದೇ ಆರ್ ನಾಟ್ ಸಪರೇಟೆಡ್, ದೇ ಆರ್ ಇಂಟಿಗ್ರೇಟೆಡ್ ಟುಗೆದರ್ ಅಂತ ಹೇಳ್ಬೋದು. ಇಂಟಿಗ್ರೇಟೆಡ್ ಟುಗೆದರ್. ಇದಿಷ್ಟು ಗೊತ್ತಾಗಿರ್ಬೋದು ನಿಮಗೆ ಅಂತ ಅಂದ್ಕೊಳ್ತೇನೆ. ಥಿಯರಿ ಆಫ್ ಸಪ್ರೇಷನ್ ಆಫ್ ಪವರ್ ಮತ್ತು ಇನ್ನೊಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಸಿಂಪಲ್ ಇದೆ ಕಾನ್ಸೆಪ್ಟು. ಅಂತಂದರೆ ಎಲ್ಲರೂ ಬೇರೆ ಬೇರೆ ಆಗಿರಬೇಕು ಸಪ್ರೇಷನ್ ಆಫ್ ಪವರಲ್ಲಿ, ಆದರೆ ಒಬ್ಬರು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡ್ತಾ ಇರಬೇಕು. ಒಬ್ಬರೇ ಎಲ್ಲ ಅಧಿಕಾರ ವಹಿಸ್ಕೊಂಡು ಅವರಲ್ಲಿ ತನ್ನನ್ನು ಕೇಳೋರು ಯಾರೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬರಬಾರ್ದು. ಹಾಗಾಗಿ ಅದಕ್ಕೋಸ್ಕರ ನಾವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸನ್ನು ಇಟ್ಕೊಂಡಿರ್ತೇವೆ. ಇಷ್ಟನ್ನು ಕರೆಕ್ಟಾಗಿ ಬರ್ಕೊಂಡಿರ್ಬೋದು ನೀವು, ನಾನು ಹಾಗೆ ಅಂದ್ಕೊಳ್ತಿದ್ದೇನೆ. ಹಾಗಾಗಿ ಒಂದು ಪಾಯಿಂಟನ್ನು ನೀವು ಸರಿಯಾಗಿ ಬರೆದಿಟ್ಕೊಳ್ಳಿ. ಅಂತಂದರೆ ವಿ ಡೋಂಟ್ ಹ್ಯಾವ್ ಸ್ಟ್ರಿಕ್ಟ್ ಸಪ್ರೇಷನ್ ಆಫ್ ಪವರ್ ಬಿಟ್ವೀನ್, ಯಾರ್ಯಾರ ನಡುವೆ ಸ್ಟ್ರಿಕ್ಟ್ ಸಪ್ರೇಷನ್ ಇಲ್ಲ, ಬಿಟ್ವೀನ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್. ಎಕ್ಸಿಕ್ಯೂಟಿವ್ ನಡುವೆ ಸ್ಟ್ರಿಕ್ಟ್ ಸಪ್ರೇಷನ್ ಇಲ್ಲ. ಆದರೆ ಬಟ್ ವಿ ಹ್ಯಾವ್, ಯಾವುದ್ರ ನಡುವೆ ಸ್ಟ್ರಿಕ್ಟ್ ಸಪ್ರೇಷನ್ ಇದೆ, ವಿ ಹ್ಯಾವ್ ಸಪ್ರೇಷನ್ ಆಫ್ ಪವರ್ ಬಿಟ್ವೀನ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್ ನಡುವೆ ಸ್ಟ್ರಿಕ್ಟ್ ಸಪ್ರೇಷನ್ ಇದೆ, ಅಲ್ಲಿ ಸಪ್ರೇಷನ್ ಇದೆ. ಇದನ್ನು ನಾವು ಆರ್ಟಿಕಲ್ 50 ನೋಡಿ, ಆರ್ಟಿಕಲ್ 50 ಯಾವುದು ಅಂತ ಮುಂದೆ ನಾವು ಡಿಸ್ಕಸ್ ಮಾಡ್ತೇವೆ, ಆದರೆ ಈಗಲೇ ಮೆನ್ಷನ್ ಮಾಡಿರ್ತೇನೆ. ಆರ್ಟಿಕಲ್ 50 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು ನೀವು ಕೇಳಿರಬಹುದು. ಹಾಗಾಗಿ DPSP ಪಾರ್ಟ್ಸ್ ಆಗಿರುತ್ತೆ. DPSP ಏನು ಹೇಳುತ್ತೆ ಅಂತಂದರೆ, ಇಟ್ ಟಾಕ್ಸ್ ಅಬೌಟ್ ಸಪ್ರೇಷನ್ ಆಫ್ ಎಕ್ಸಿಕ್ಯೂಟಿವ್ ಫ್ರಮ್ ಜುಡಿಷಿಯರಿ. ಆರ್ಟಿಕಲ್ 50 ಸಹ ಅದೇ ಹೇಳುತ್ತೆ, ಸೆಪರೇಷನ್ ಆಫ್ ಎಕ್ಸಿಕ್ಯೂಟಿವ್ ಫ್ರಾಮ್ ಜುಡಿಷಿಯರಿ ಅಂತಂದರೆ ಅದರ ಅರ್ಥ ಏನು, ಮಿನಿಸ್ಟರ್ ಕಾಂಟ್ ಬಿ ಅ ಜಡ್ಜ್ ಎಟ್ ದ ಸೇಮ್ ಟೈಮ್. ಒಬ್ಬರು ಮಿನಿಸ್ಟರ್ ಆಗಿರ್ತಾರೆ, ಆದರೆ ಅವರು ಸೇಮ್ ಟೈಮಲ್ಲಿ ಸೈಮಲ್ಟೇನಿಯಸ್ಲಿ ಕಾಂಟ್ ಬಿ ಅ ಜಡ್ಜ್.
ಸಪ್ರೇಟ್ ಆಗಿರಬೇಕು. ಅವರೇ ಮಿನಿಸ್ಟ್ರು, ಅವರೇ ಯಾವುದೋ ಒಂದು ಸ್ಕೀಮ್ ತರ್ತಾರೆ, ಅದರಲ್ಲಿ ಕಳ್ತನ ಏನಾದರೂ ಮಾಡಿರ್ಬೋದು ಅಥವಾ ಮಾಡ್ದೇನೂ ಇರ್ಬೋದು. ಆ ಒಂದು ಕೇಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅವರೇ ಜಡ್ಜ್ ಆಗಿಬಿಟ್ರೆ ಅವರಿಗೆ ಆವಾಗ ಬೇಕಾಗಿರೋದನ್ನು ಅವ್ರು ಮಾಡ್ಕೊಳ್ತಾರೆ. ಹಾಗಾಗಿ ಮಿನಿಸ್ಟರ್ ಕಾಂಟ್ ಬಿಕಮ್ ಅ ಜಡ್ಜ್ ಅಟ್ ದ ಸೇಮ್ ಟೈಮ್. ಅದಕ್ಕೆ ಹೇಳೋದು ಮಾಂಟೆಸ್ಕೋ ಏನು ಹೇಳಿರೋದು, ಸಪ್ರೇಷನ್ ಆಫ್ ಪವರ್ ಇರಬೇಕು. ಅದಕ್ಕೋಸ್ಕರ ಕೆಲವೊಂದು ಮಾಡಿಫಿಕೇಶನ್ ಮಾಡ್ಕೊಂಡ್ವಿ ನಾವು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ. US ಅಲ್ಲಿ ಕಂಪ್ಲೀಟ್ ಸ್ಟ್ರಿಕ್ಟ್ ಸಪ್ರೇಷನ್ ಇದೆ. ನಮ್ಮ ದೇಶದಲ್ಲಿ ಎಕ್ಸಿಕ್ಯೂಟಿವ್ಸು ಲೆಜಿಸ್ಲೇಚರು ಸ್ವಲ್ಪ ಇಂಟಿಗ್ರೇಟ್ ಆಗಿರ್ತಾರೆ, ಎಕ್ಸಿಕ್ಯೂಟಿವ್ಸ್ ಮತ್ತು ಲೆಜಿಸ್ಲೇಚರು. ಆದರೆ ಜುಡಿಷಿಯರಿ ಸಪ್ರೇಟ್ ಆಗಿರುತ್ತೆ, ಕಂಪ್ಲೀಟ್ ಸಪ್ರೇಷನ್. ಆರ್ಟಿಕಲ್ 50 DPSP ಏನು ಹೇಳುತ್ತೆ, ಸಪ್ರೇಷನ್ ಆಫ್ ಎಕ್ಸಿಕ್ಯೂಟಿವ್ ಫ್ರಮ್ ಜುಡಿಷಿಯರಿ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ಒಂದು ಎಕ್ಸಾಂಪಲ್ ನೋಡಿ. ಮೊದಲು DC ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಒಂದು ಪೋಸ್ಟ್ ಇದೆಯಲ್ವಾ, DC ಸ್ಟಾರ್ಟಿಂಗ್ ಮಾಡಿದ್ದು ಸುಮಾರು 1772 ಅಲ್ಲಿ ವಾರನ್ ಹೇಸ್ಟಿಂಗ್ಸ್. ಆಗ ಈ ಪೋಸ್ಟ್ ಕ್ರಿಯೇಟ್ ಆಗುತ್ತೆ ಅಂತಂದರೆ ಅವರು ಮುಖ್ಯವಾಗಿ ಸ್ಟಾರ್ಟ್ ಮಾಡ್ತಾರೆ ವಾರನ್ ಹೇಸ್ಟಿಂಗ್ಸ್. ಆವಾಗೇನಾಗಿತ್ತು, DCಗೆ ಡ್ಯುಯಲ್ ರೋಲ್ ಇತ್ತು, 2 ರೋಲ್ ಇತ್ತು. ಡ್ಯುಯಲ್ ರೋಲು ಅಂತಂದರೆ DC ಇಸ್ ಆಲ್ಸೋ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳ್ತೀವಲ್ವಾ, ಏನು ಕಲೆಕ್ಟ್ ಮಾಡೋದು? ಎಕ್ಸಿಕ್ಯೂಟಿವ್ ಅಂತಂದರೆ ಕಲೆಕ್ಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಅದಕ್ಕೆ ಕಲೆಕ್ಟರ್ ಅಂತ ಹೇಳ್ತೇವೆ. ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಎಕ್ಸಿಕ್ಯೂಟಿವ್ ರೋಲು. ಇನ್ನೊಂದು ರೋಲ್ ಏನಿತ್ತು, ಜುಡಿಷಿಯಲ್ ರೋಲು. 2 ರೋಲ್ ಇತ್ತು DCಗೆ. ಅಂತಂದರೆ ಯಾರಾದರೂ ಏನಾದರೂ ಯಾವುದಾದ್ರೂ ಲಾ ವೈಲೇಟ್ ಮಾಡಿದರೆ ಅಥವಾ ಏನಾದರೂ ಕ್ರೈಮ್ ಇದ್ದರೆ ಅದನ್ನು ಅವರಿಗೆ ಪನಿಷ್ಮೆಂಟ್ ಕೊಡುವಂಥ ಅಧಿಕಾರ ಸಹ ಇತ್ತು. ಜುಡಿಷಿಯಲ್ ರೋಲ್ ಸಹ ಇತ್ತು DCಗೆ. ಆದರೆ ಎಲ್ಲಿ ತನಕ ಇತ್ತು ಅಂತಂದರೆ ಇದು 1973 ತನಕ ಇತ್ತು. ಅದಾದಮೇಲೆ CRPC ಇಂಪ್ಲಿಮೆಂಟ್ ಮಾಡ್ತಾರೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್. CRPC ಇಂಪ್ಲಿಮೆಂಟ್ ಮಾಡ್ತಾರೆ. ಇಂಪ್ಲಿಮೆಂಟ್ ಮಾಡಾದಮೇಲೆ ಅಲ್ಲೇನು ಹೇಳ್ತಾರೆ, ಇಂಪ್ಲಿಮೆಂಟ್ ಮಾಡಿ ಜುಡಿಷಿಯಲ್ ಪವರ್ DCಗೆ ಬೇಡ, ಅದನ್ನು ಸ್ನ್ಯಾಚ್ ಮಾಡ್ತಾರೆ. ಜುಡಿಷಿಯಲ್ ಪವರ್ ಫ್ರಮ್ DC, ಪವರ್ ಆಫ್ DC ಸ್ನ್ಯಾಚ್ ಅಂತಂದರೆ ವಾಪಸ್ ಅದನ್ನು ಅವರಿಂದ ತೆಗೆದುಕೊಂಡು ಬಿಡ್ತಾರೆ. ಆ ಜುಡಿಷಿಯಲ್ ಪವರ್ ಅವರಿಂದ ತೆಗೆದುಕೊಂಡು ಅದು ಯಾರಿಗೆ ಕೊಡ್ತಾರೆ, ಗಿವನ್ ಟು ಡಿಸ್ಟ್ರಿಕ್ಟ್ ಜಡ್ಜ್. ಅದನ್ನು ಡಿಸ್ಟ್ರಿಕ್ಟ್ ಜಡ್ಜ್ಗೆ ಕೊಡ್ತಾರೆ. ಹಾಗಾಗಿ ಅದನ್ನು ನೀವು ನೆನಪಿಟ್ಕೊಳ್ಳಿ. ಮೊದಲು ಈ ಥರ ಒಂದು ಎಕ್ಸಾಂಪಲ್ ಕೊಡ್ಬೋದು, ಗಿವನ್ ಟು ಡಿಸ್ಟ್ರಿಕ್ಟ್ ಜಡ್ಜ್. ಜಿಲ್ಲಾ ನ್ಯಾಯಾಧೀಶರು ಅಂತಿರ್ತಾರಲ್ವ, ಡಿಸ್ಟ್ರಿಕ್ಟ್ ಜಡ್ಜ್ಗೆ ಕೊಡ್ತಾರೆ. ಯಾಕೆ ಹೀಗೆ ಮಾಡ್ತಾರೆ ಹೇಳಿ? ಏನನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ? ಯಾವ ಆರ್ಟಿಕಲ್ ಇದು? ಇಷ್ಟೊತ್ತು ಸ್ವಲ್ಪ ಹೊತ್ತು ನೋಡಿದ್ದು ಯಾವ ಆರ್ಟಿಕಲನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ರು? ಆರ್ಟಿಕಲ್ 50. ಅದು ಯಾವುದ್ರ ಬಗ್ಗಿದೆ? DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಅದೇನು ಹೇಳುತ್ತೆ? ಯಾವ್ದ್ಯಾವ ಸಪ್ರೇಟ್ ಆಗಿರಬೇಕು ಅಂತ ಹೇಳುತ್ತೆ, ಸಪ್ರೇಷನ್ ಆಫ್ ಎಕ್ಸಿಕ್ಯೂಟಿವ್ ಫ್ರಮ್ ಜುಡಿಷಿಯರಿ. ಹಾಗಾಗಿ ಅದೊಂದು ಸರಿಯಾಗಿ ನೋಡಿಟ್ಕೊಳ್ಳಿ, ಎಲ್ಲಾದರೂ ನಿಮಗೆ ಹೆಲ್ಪ್ ಆಗ್ಬೋದು. ಅಂತಂದರೆ ಹೇಗಿತ್ತು ಮೊದಲು ಅದ್ರ ಬಗ್ಗೆ ಒಂದು ಮಾಹಿತಿ. ಇಷ್ಟು ಇವತ್ತು ಸಾಕು. ಯಾಕಂತಂದರೆ ನಿಮಗೆ ಇನ್ನಷ್ಟು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಗಳೆಲ್ಲ ಗೊತ್ತಾದ ಮೇಲೆ ಯಾವ ಥರ ಒಬ್ಬರು ಇನ್ನೊಬ್ಬರನ್ನ ಚೆಕ್ ಮಾಡ್ತಾರೆ, ಹೇಗೆ ಕೆಲವೊಂದು ಪ್ರೊವಿಷನ್ಗಳು ಇರುತ್ತೆ ಅಂತ ನಿಮ್ಗೆ ಆವಾಗ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಕಾನ್ಸೆಪ್ಟ್ ಏನು ಅಂತ ಗೊತ್ತಾದ್ರೆ ಸಾಕು. ಸಪ್ರೇಷನ್ ಆಫ್ ಪವರ್ ಅಂತಂದರೆ ಏನು? ಸಪ್ರೇಷನ್ ಆಫ್ ಪವರ್ ಅಂತಂದರೆ ಆರ್ಗನ್ ಆಫ್ ದಿ ಸ್ಟೇಟ್ಗಳು ಸಪ್ರೇಟ್ ಆಗಿರೋದು, ಒಬ್ಬರು ಇನ್ನೊಬ್ಬರ ಮೇಲೆ ಇನ್ಫ್ಲುಯೆನ್ಸ್ ಮಾಡೋದಿಲ್ಲ. ಜುಡಿಷಿಯರಿ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರು ಸಪ್ರೇಟ್ ಆಗಿರ್ತಾರೆ. ಸ್ಟ್ರಿಕ್ಟ್ ಸಪ್ರೇಷನ್ನು ಅಮೇರಿಕದಲ್ಲಿ ನಾವು ನೋಡಬಹುದು. US ಅಲ್ಲಿ ಕಾಂಗ್ರೆಸ್ ಬೇರೆ ಇದೆ ಮತ್ತು ಪ್ರೆಸಿಡೆಂಟ್ ಬೇರೆ ಇರ್ತಾರೆ ಎಕ್ಸಿಕ್ಯೂಟಿವ್ಸ್ಗಳ ಪರವಾಗಿ. ಜುಡಿಷಿಯರಿ ಸಪ್ರೇಟ್ ಆಗಿರುತ್ತೆ. US ಅಲ್ಲಿ ಸ್ಟ್ರಿಕ್ಟ್ ಸಪ್ರೇಷನ್ ಇದೆ. ಇನ್ನು ಇಂಡಿಯಾದಲ್ಲಿ ಯಾವುದಿದೆ? ಇಂಡಿಯಾದಲ್ಲಿ ನಾವು ಫಾಲೋ ಮಾಡೋದು ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಡೆಮೋಕ್ರಸಿ. ಪಾರ್ಲಿಮೆಂಟ್ರಿ ಫಾರ್ಮ್ ನಾವು ಫಾಲೋ ಮಾಡೋದ್ರಿಂದ ಸ್ಟ್ರಿಕ್ಟ್ ಸಪ್ರೇಷನ್ ಯಾವುದ್ರ ನಡುವೆ ಇಲ್ಲ. ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ ನಡುವೆ ಸಪ್ರೇಷನ್ ಇಲ್ಲ. ಜುಡಿಷಿಯರಿ ಸಪ್ರೇಟ್ ಆಗಿರುತ್ತೆ. ಆರ್ಟಿಕಲ್ ಯಾವುದು? 50. ಯಾವ ಪಾರ್ಟ್ ಇದು? DPSP ಪಾರ್ಟ್. ಅದೇನು ಹೇಳುತ್ತೆ? ಎಕ್ಸಿಕ್ಯೂಟಿವ್ಸ್ ಮತ್ತು ಜುಡಿಷಿಯರಿ ಸಪ್ರೇಟ್ ಆಗಿರಬೇಕು ಅಂತ ಹೇಳುತ್ತೆ. ಇವಿಷ್ಟನ್ನು ನೆನಪಿಟ್ಕೊಳ್ಳಿ. ಮತ್ತು ಸಪ್ರೇಷನ್ ಆದಮೇಲೆ ಇನ್ನೊಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್, ಆ ಕಾನ್ಸೆಪ್ಟ್ ನೋಡಿದ್ವಿ. ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಸಲ್ಲಿ ಏನು? ಹಾಗಾದರೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತಂದರೆ ಒಬ್ಬರು ಇನ್ನೊಬ್ಬರ ಮೇಲೆ ಕಣ್ಣಿಡೋದು. ಯಾರಾದರೂ ಹೇಗೆ ಬೇಕೋ ಹಾಗೆ ನಿರ್ಧಾರ ತೆಗೆದುಕೊಳ್ಳೋ ಹಾಗಿಲ್ಲ. ಸಪ್ರೇಷನ್ ಇದೆ. ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ, ನಮ್ಮ ಈ ಆರ್ಗನ್ ಬಗ್ಗೆ ಇನ್ನೊಂದು ಆರ್ಗನ್ ಕೇಳೋ ಹಾಗಿಲ್ಲ ಅನ್ನೋ ರೀತಿ ವರ್ತಿಸೋ ಹಾಗಿಲ್ಲ. ಲೆಜಿಸ್ಲೇಚರ್ ಏನಾದರೂ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಮಾಡಿದರೆ ಜುಡಿಷಿಯರಿ ಬಂದು ಚೆಕ್ ಮಾಡುತ್ತೆ.
ಜುಡಿಷಿಯರಿಯನ್ನು ಎಕ್ಸಿಕ್ಯೂಟಿವ್ಸ್ಗಳು ಅಪಾಯಿಂಟ್ ಮಾಡ್ತಾರೆ. ಎಕ್ಸಿಕ್ಯೂಟಿವ್ಸ್ಗಳು ಅನ್ನೆಸರಿ ರೂಲ್ ತಂದರೆ ಅವರನ್ನು ಲೆಜಿಸ್ಲೇಚರ್ ಚೆಕ್ ಮಾಡ್ತಾ ಇರುತ್ತೆ. ಈಗ ಪ್ರತಿಯೊಂದು ಪಾರ್ಟನ್ನು ಇನ್ನೊಂದು ಪಾರ್ಟು ಚೆಕ್ ಮಾಡ್ತಾ ಇರುತ್ತೆ. ಈ ಮೂಲಕ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಈ ಒಂದು ಇಷ್ಟು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆದರೆ ಈಗ ಸದ್ಯಕ್ಕೆ ಅಷ್ಟು ಸಾಕು. ಮತ್ತು ಅದಾದಮೇಲೆ ನಾವು ಬೇರೆ ಬೇರೆ ಪಾರ್ಲಿಮೆಂಟ್ ಬಗ್ಗೆ, ಪ್ರೆಸಿಡೆಂಟ್ ಬಗ್ಗೆ, ಜುಡಿಷಿಯರಿ ಬಗ್ಗೆ ಸಪ್ರೇಟಾಗಿ ಆರ್ಟಿಕಲ್ಗಳಿದೆ ಕಾನ್ಸ್ಟಿಟ್ಯೂಷನ್ನಲ್ಲಿ. ಅದನ್ನು ನೋಡಿದಾಗ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಲಕ್ಷ್ಮೀಕಾಂತ್ ಬುಕ್ಕನ್ನು ಪರ್ಚೇಸ್ ಮಾಡಿರಬಹುದು ಅಂತ ಅಂದ್ಕೊಳ್ತೇನೆ. ಇನ್ನೊಂದು 2 ಕ್ಲಾಸ್ ಆದಮೇಲೆ ಈ ಥರ ಥಿಯರಿಗಳು ಮುಗಿಯುತ್ತೆ. ಥಿಯರಿ ಎಲ್ಲ ಮುಗಿತಾ ಹೋಗುತ್ತೆ. ಥಿಯರಿ ಮುಗಿಸ್ಕೊಂಡು ನಾವು ನೇರವಾಗಿ ಕಾನ್ಸ್ಟಿಟ್ಯೂಷನ್ನು, ಲಕ್ಷ್ಮೀಕಾಂತ್ ಇಂಪಾರ್ಟೆಂಟ್ ಚಾಪ್ಟರ್ಗಳ ಕಡೆ ಮುಖ ಮಾಡ್ತಾ ಹೋಗ್ತೇವೆ. ಅಲ್ಲಿಂದ ನಾವು ಆರ್ಟಿಕಲ್ಗಳನ್ನು, ಫಂಡಮೆಂಟಲ್ ರೈಟ್ಸ್ಗಳನ್ನು ನೋಡ್ತಾ ಹೋಗ್ತೇವೆ. ಆಗ ನಿಜವಾಗಲೂ ಪ್ರಿಲಿಮ್ಸ್ ಫೋಕಸ್ ಸ್ಟಾರ್ಟ್ ಆಗುತ್ತೆ. ಇದು ಮೇನ್ಸಿಗೆ ಹೆಲ್ಪ್ ಆಗಲಿ ಅಂತ. ನಿಮಗೆ ಈ ಶಬ್ದಗಳನ್ನು ಕೇಳಿದಾಗ ಸಡನ್ನಾಗಿ ಏನಿದು ಅಂತ ಅನಿಸ್ಬಾರ್ದು. ಹಾಗಾಗಿ ಅದಕ್ಕೋಸ್ಕರ ಇವತ್ತು ಇಲ್ಲೇ ಸ್ಟಾಪ್ ಮಾಡೋಣ. ಎಲ್ಲರೂ ಓದ್ಕೊಳ್ತಾ ಇರಿ, ರಿವಿಷನ್ ಮಾಡ್ತಾಯಿರಿ. ವಿಡಿಯೋ ಸರಿ ಅನಿಸಿದರೆ, ಅರ್ಥ ಆಗ್ತಾಯಿದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.